ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಮಾರ್ನಿಂಗ್ ಡ್ರಾಪ್ ಔಟ್ ಸಿಹಿನ ಸ್ಕೂಲ್ಗೆ. ನಾನು ಸಿಹಿ ರೆಡಿಯಾಗಿದ್ದಾಳೆ ಅಲ್ಲ ಮಗಳೇ? ರೆಡಿ ಟು ಸ್ಕೂಲ್? ಎಸ್, ಇವತ್ತು ಡ್ರಾಪ್ ಆಫ್ ಪಿಕಪ್ ಎರಡೂ ನಂದೆ. ಬನ್ನಿ ಸಿಹಿನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ. ಫೈನಲಿ ಸ್ಕೂಲಿಗೆ ರೀಚ್ ಆಗಿದ್ದೀವಿ. ತುಂಬಾ ಸೆಕೆ. ಅವಾಗೆ ಇಂಟ್ರೋ ತೊಗೊಳ್ಳೋವಾಗ ನೀವು ನೋಡಿರಬೇಕು, ತುಂಬ ಬೆವರ್ತಾ ಇದ್ದೆ ನಾನು. ಅಲ್ಲಿಂದ ಎಷ್ಟು ದೂರ ಹೆಲ್ಮೆಟ್ ಹಾಕೊಂಡು ಟ್ರಾವೆಲ್ ಮಾಡೋಷ್ಟರಲ್ಲಿ ಸಾಕಾಯಿತು. ಸಿಹಿ ಹೇರ್ಸ್ ಕೂಡ ನೋಡಿ ಹೇಗಾಗಿದೆ ಅಂತ. ಎಲ್ಲಿ ಮತ್ತು ಬನ್ನಿ ಸಿಹಿನ ಡ್ರಾಪ್ ಮಾಡೋಣ. ನಾನು ಸಿಹಿ ವೆಯ್ಟ್ ಮಾಡ್ತಾಯಿದ್ದೀವಿ ಸಿಹಿ ಫ್ರೆಂಡ್ಸ್ಗೆ. ಅಲ್ಲಮ್ಮ, ಬೇಗ ಬಂದಿದ್ದೀವಿ, ಟ್ರಾಫಿಕ್ ಇರಲಿಲ್ಲ. ಸೊ ಸಿಹಿ ಫ್ರೆಂಡ್ಸ್ ಬರೋಕ್ಕೆ ಇನ್ನು 15 ಮಿನಿಟ್ಸ್ ಇದೆ. 9 o'clock ಸ್ಕೂಲು. 15 ಮಿನಿಟ್ಸ್ ಇದೆ, ಅದಕ್ಕೆ ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ. ಬಟ್ ಅವಳಿಗೆ ಸ್ಕೂಲಿಗೆ ಬಂದ ತಕ್ಷಣ ಒಳಗೆ ಹೋಗ್ಬಿಡ್ಬೇಕು. ಸೊ ನೋಡೋಣ, ಇನ್ನೂ ಒಬ್ಬರು ಬರಲಿಲ್ಲ ಅವಳ ಫ್ರೆಂಡ್ಸ್. ಬಾಕಿ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಆಲ್ರೆಡಿ ಒಳಗಡೆ. ಸಿ ಫ್ರೆಂಡ್ಸ್ ಬಂದಿಲ್ಲ, ಇನ್ನು ಲೇಟ್ ಮಾಡಿದ್ದಾರಲ್ಲ. ಸಿ ಯಾವಾಗಲೂ ಪಕ್ಕಾ ಟೈಮಿಂಗ್ಸ್, ಬೇಗ ಬರು ಅಲ್ಲ. ಸ್ಕೂಲಿಂದ ಇಷ್ಟ ಅಲ್ಲ ನಿಮಗೆ? ಇವತ್ತು ಸ್ಟಾರ್ ತೊಗೊಬರ್ಬೇಕು ಗುಡ್ ಗರ್ಲಾಗಿ. ಓಕೆ ಮುತ್ತಮ್ಮ? ಏನಾಯ್ತಮ್ಮ? ಆಯಮ್ಮ ಬಂತಂತೆ. ಸಿ ಆಯಮ್ಮ ಬಂತ? ಇನ್ನು ಸಿ ಫ್ರೆಂಡ್ಸ್ ಬಂದಿಲ್ಲ, ಸಿ ಮ್ಯಾಮ್ ಬಂದಿಲ್ಲ, ಅದಕ್ಕೆ ವೆಯ್ಟಿಂಗ್. ಹಾಂ ಆಯ್ತಾ? ಫುಲ್ ಲಂಚ್ ಫಿನಿಶ್ ಮಾಡ. ಓಕೆ, ನೀನು ಲಂಚ್ ಫಿನಿಶ್ ಮಾಡ್ತೀಯಾ ಫುಲ್ಲು? ಲಂಚ್ ಇನ್ನೇನ ಅಮ್ಮನೇ ಬೇಕು. ಈಗ ಅಮ್ಮರು ಪರವಾಗಿಲ್ಲ, ಅಪ್ಪರು ಪರವಾಗಿಲ್ಲ. ಫಸ್ಟ್ ಸ್ಕೂಲ್ ಒಳಗೆ ನುಗ್ಬೇಕು ಅವಳಿಗೆ ಅಷ್ಟೇ. ಅವರೇ ನೀರು ಕುಡಿಸ್ತಾರ? ಕೇಳಿಸ್ತಾ ಇಲ್ಲ ಅವಳಿಗೆ. ಇವಾಗ ನೋಡಿದ್ಲು ನೋಡು. ಹಾಯ್ ಮಾಡು ರನ್ವಿತಾ. ಹಾಯ್ ಏನು? ಹಾಯ್. ಇಲ್ಲಿ 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 ನೋಡು. ಯಾಕೆ ಲೇಟು? ಲೇಟ್. ತನ್ವಿಕಾ ಸಿಟ್. ತನ್ವಿಕಾ ಅವಳು ರನ್ವಿಕಾ ಅನ್ನಕ್ ಬರಲ್ಲ, ತನ್ವಿಕಾ. ಏನೋ ಒಂದು ಮನೆ ಹತ್ರ ಹನ್ವಿಕಾ ಅಂತ ಒಂದು ಹುಡುಗಿ ಇದ್ದಾಳೆ, ಅದಕ್ಕೆ ಅವಳಿಗೆ ಕನ್ಫ್ಯೂಷನ್. ಏನ್ ತಂದೆ ಟಿಫಿನ್? ಪೊಂಗಲ್. ಸಿಹಿ ನೀನು? ಬೀಟ್ರೂಟ್ ದೋಸೆ. ಮಸ್ಕ್ ಮೆಲನ್. ಓ ಬಾಕ್ಸಾ? ಬಾಕ್ಸ್. ವಾಟರ್ ಮೆಲನ್. ಅವ ಫ್ರೆಂಡ್ಸ್ ಇವತ್ತು ಸೇಮ್ ತರ ತಂದಿದ್ದೀರಾ? ಇರ್ಕೊ. ಇದು ಮ್ಯಾಮ ಕೊಡು. ಹಾ, ಆಯಮ್ಮ ಕೊಡ್ತೀನಿ ನಾನು. ಹಾಂ ಹೋಗು. ಬಾಯ್ ಸಿ. ಬಾಯ್ 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 ಬಾಯ್. ಬಾಯ್ ಮುತ್ತು. हाय एस्टर, ब्लॉग बना रही हो? अक्षित का बेटे का बर्थडे है ना? आएगी नहीं ना? उसको टाइमिंग अच्छी लग रही है रे. वही आज ना 12 o'clock के बाद यूनिफॉर्म का बातें करने बोले. वो खत्म करके घर जाके कब उसको रेडी करूँगी, लेके जाऊँगी नहीं पता. 3 o'clock तक बोले. कुछ ना स्कूल है. कुछ मगला कुछ. ಸಿಹಿ ಇರು, ಪಾಪ ಬರ್ಲಿ. ವೆಯ್ಟ್. ರೆಡಿನಾ? ಹೆಂಗೆ ಬಾ. ರೆಡಿನಾ? ರೆಡಿಯಾಗಿದ್ದೀವಿ. ಇವತ್ತು ಅಕ್ಷಿತ್ ಮಗಳದು ಬರ್ಡೇ ಪಾರ್ಟಿ ಇದೆ. ರೆಡಿಯಾಗಿದ್ದೀವಿ, ಸಖತ್ ಎಕ್ಸೈಟೆಡ್ ಆಗಿದೆ. ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ನ ಎಷ್ಟೊಂದು ಇಯರ್ಸ್ ಆದಮೇಲೆ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ನೋಡೋಣ ಯಾರ್ಯಾರು ಸಿಗ್ತಾರೆ ಅಂತ. ಸಿಹಿ ಈ ಥರ ರೆಡಿಯಾಗಿದ್ದಾಳೆ. ಶೋಮಿ ಸಿಹಿ ಟನ್ ಈ ಥರ ರೆಡಿಯಾಗಿದ್ದಾಳೆ. ಬನ್ನಿ ಬರ್ಡೇಲಿ ಸಿಗೋಣ.
ಈಗ ಫೈನಲ್ ರೀಚ್ ಆಗಿದ್ದೀವಿ. ಇಲ್ಲಮ್ಮ ಗುಡ್ ಗರ್ಲ್ ಅವಳು. ಚಲೋ ಪಾಪ ಕರ್ಕೋ. ಸ್ಮೆಲ್ ಚೆನ್ನಾಗಿದ್ಯಾ? ಓಕೆ. ಇವರೆಲ್ಲರೂ ನನ್ನ ಸ್ಕೂಲ್ ಫ್ರೆಂಡ್ಸು. ಪಾಸ್ಔಟ್ ಆದಮೇಲೆ ಸುಮಾರು ಜನನ ಇವತ್ತೇ ನಾನು ನೋಡ್ತಾ ಇರೋದು. ಆಲ್ಮೋಸ್ಟ್ 10 ಇಯರ್ಸ್ ಆದಮೇಲೆ ಸ್ವಲ್ಪ ಜನ ಟಚ್ಚಲ್ಲಿದ್ದರು, ಸ್ವಲ್ಪ ಜನನ ಕೆಲವು ಫಂಕ್ಷನ್ಸಲ್ಲಿ ಮೀಟ್ ಮಾಡಿದೆ. ತುಂಬ ಖುಷಿ ಆಯಿತು. ಇದು ಬಂದು ನನ್ನ ಕ್ಲಾಸ್ಮೇಟ್ ಅಮಲ್ ಅಂತ. ಅಮಲ್ ಅವನ ವೈಫು ಮತ್ತು ಅವಳ ತಂಗಿ. ಬೆಸ್ಟ್ ಪಾರ್ಟ್ ಆಫ್ ಬರ್ಡೇ ಪಾರ್ಟಿ ನಂಗೆ ನಿಜವಾಗ್ಲೂ ಅನಿಸಿದ್ದು ಈ ಸ್ಕೆಚ್. ಪರ್ಟಿಕ್ಯುಲರ್ಲಿ ಸಿಹಿದು ಎಷ್ಟು ಕ್ಯೂಟಾಗಿ, ಎಷ್ಟು ಪೇಷಂಟಾಗಿ ಅವರು ಅವಳ ಸ್ಕೆಚ್ನ ಡ್ರಾ ಮಾಡಿದ್ರು ಅಂದರೆ, ಯಾಕಂದರೆ ನಾರ್ಮಲಿ ಮಕ್ಕಳು ಸೈಲೆಂಟಾಗಿ ಅಷ್ಟೊತ್ತು ಕೂತ್ಕೊಳ್ಳೋದು ಕಷ್ಟ. ಬಟ್ ಅವ್ರು ತುಂಬ ಇನ್ಸ್ಟೆಂಟಾಗಿ ಮಾಡಿದ್ರು. ಹಾಗೆ ಮಾತಾಡಿಸ್ಕೊಂಡು ಅವಳಿಗೆ ಅನಿಸ್ಲೇ ಇಲ್ಲ ನಾನು ಕೂತ್ಕೊಂಡು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ಅಂತ. ಎಷ್ಟು ಚೆನ್ನಾಗಿ ಬಿಡಿಸಿದ್ರು, ಎಷ್ಟು ಪೇಷನ್ಸ್ ಆಗಿದ್ರು, ಎಷ್ಟು ಲವ್ಲಿ ಆಗಿದ್ರು ಅಂದರೆ ನಿಜವಾಗ್ಲೂ. ಆ್ಯಂಡ್ ನಾರ್ಮಲಿ ನಾನು ನೋಡಿದ್ದೀನಿ ಪೇಂಟರ್ಸು ಅವ್ರನ್ನೆಲ್ಲ ಕರೆಸ್ತಾರೆ, ಒಂದು ಸಲ ಹ್ಯಾಂಡ್ ವಾಶ್ ಮಾಡಿಬಿಟ್ರು ಅಂದರೆ ಹೋಯಿತು. ಬಲೂನ್ ಕಾರ್ಟೂನಿಸ್ಟ್ನ ಕರೆಸ್ತಾರೆ, ಡುಮ್ಮಂದು ಹೋಗುತ್ತೆ. ಬಟ್ ಇದು ನಾವು ಮನೆಗೆ ತೊಗೊಂಡೋಗಿ ಮೆಮೊರಿಯಾಗಿ ಇಡ್ಬೋದು, ಫ್ರೇಮ್ ಮಾಡಿಸ್ಬೋದು. ತುಂಬಾ ಚೆನ್ನಾಗಿತ್ತು. ಇವ್ರ ಇನ್ಸ್ಟಾ ಪೇಜ್ನ ನಾನು ಕೆಳಗಡೆ ಟ್ಯಾಗ್ ಮಾಡ್ತೀನಿ, ನೀವು ಅವ್ರ ಇನ್ಸ್ಟಾಗೆ DM ಮಾಡಿ. ಐ ಸ್ವೇರ್ ನಿಮ್ಮ ಬರ್ಡೇ ಪಾರ್ಟಿ ಕೂಡ ತುಂಬ ಮೆಮೊರೇಬಲ್ ಆಗಿರುತ್ತೆ. ಫೈನಲಿ ದ ಸ್ಕೆಚ್ ಈಸ್ ಹಿಯರ್. ನೋಡ್ಬೋದು ನೀವು ಸಿಹಿಗೆ ಎಷ್ಟು ರಿಲೇಟಬಲ್ ಆಗಿದೆ ಸ್ಕೆಚ್ ಅಂತ. ತುಂಬ ಸಕ್ಕತ್ತಾಗಿದೆ. ನಾನು ಪಕ್ಕ ಇದನ್ನು ಮನೆಗೆ ತೊಗೊಂಡೋಗಿ ಫ್ರೇಮ್ ಹಾಕಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದೀವಿ ನಾವು. ಈ ಕಾಪಿರೈಟ್ ಇಶ್ಯೂಯಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾಯಿತ್ತು, ಅದಕ್ಕೆ ನಾನು ವಾಯ್ಸ್ನ ಕಟ್ ಡೌನ್ ಮಾಡಿದ್ದೀನಿ. ಮತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ. ಸಕ್ಕತ್ತಾಗಿತ್ತು. ಆ್ಯಂಡ್ ಥ್ಯಾಂಕ್ಸ್ ಟು ಅಕ್ಷಿತ್ ಫಾರ್ ಇನ್ವೈಟಿಂಗ್ ಮೀ. ಬನ್ನಿ ಇವಾಗ ಫೂಡಲ್ಲಿ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ವೆರೈಟೀಸ್ ಇತ್ತು, ವೆಜ್ ಆ್ಯಂಡ್ ನಾನ್ ವೆಜ್. ಸ್ನ್ಯಾಕ್ಸ್ ಐಟಮ್, ಮಂಚೂರಿಯನ್ಸ್, ಸಾಂಬಾರ್, ದಾಲ್. ಏನಿತ್ತು ಅನ್ನೋದಕ್ಕಿಂತ ಏನಿರಲಿಲ್ಲ ಅಂತ ಕೇಳಿದ್ರೆ ಉತ್ತಮ ಅನಿಸುತ್ತೆ.
ಅಷ್ಟು ಟೇಸ್ಟಿಯಾಗಿ ಏನು ಮಿಸ್ಸಿಂಗ್ ಅನ್ನೋದೇ ಇರಲಿಲ್ಲ. ತುಂಬ ಬ್ಯೂಟಿಫುಲ್ಲಾಗಿ ಫುಡ್ನ ಅರೇಂಜ್ ಮಾಡಿದ್ರು. ಅಕ್ಷಿತ್ ನನ್ನ ವ್ಲಾಗ್ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. ದ ಫುಡ್ ಆ್ಯಂಡ್ ದ ಅರೇಂಜ್ಮೆಂಟ್ಸ್ ವರ್ ರಿಯಲಿ ಅಪ್ರಿಷಿಯೇಟಬಲ್. ರಾಜೇಶ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು. ಅವ್ರಿಗೆ ಅನಿಸೇ ಇಲ್ಲ ನಾನು ಯಾರೋ ಅನ್ನೋನ್ ಪರ್ಸನ್ದು ಫಂಕ್ಷನ್ಗೆ ಹೋಗ್ತಾಯಿದ್ದೀನಿ, ಅವರು ನಾನು ಪರಿಚಯನೇ ಇಲ್ಲ ಅನ್ನೋ ಥರ ಏನೂ ಅನಿಸ್ಲಿಲ್ಲ. ಯಾಕಂದರೆ ಅವರು ಫ್ಯಾಮ್ಲಿ ಆಗಲಿ ಅವರಾಗಲಿ ಎಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಏನೇ ತಿಂದರೂ ಮಸಾಲೆ ಪುರಿ ಪಾನಿಪುರಿ ಅಷ್ಟು ಸಮಾಧಾನ ಸಿಗಲ್ಲ ನಮ್ಮ ಹುಡುಗಿರಿಗೆ. ಸೊ ಇಲ್ಲಿ ನಾನು ಬಂದು ಸ್ವಲ್ಪ ಒಂದು ಪ್ಲೇಟ್ ಮಸಾಲೆ ಪುರಿನ ಹಾಕಿಸ್ಕೊಂಡೆ. ತುಂಬ ಡಿಫ್ರೆಂಟ್ ಫ್ಲೇವರ್ ಇತ್ತು. ಈ ಥರ ಫ್ಲೇವರ್ ನಾನು ಯಾವುದು ಟೇಸ್ಟ್ ಮಾಡಲಿಲ್ಲ. ತುಂಬ ಡಿಫ್ರೆಂಟಾಗಿತ್ತು, ಬಟ್ ಯೆಟ್ ಟೇಸ್ಟಿ. ಇದು ಬಂದು ಚಂದನ ಅಂತ. ಶಿ ಈಸ್ ಆಲ್ಸೋ ಒನ್ ಆಫ್ ಮೈ ಕ್ಲಾಸ್ಮೇಟ್ ಸ್ಕೂಲಲ್ಲಿ. ಸಿಹಿ ಕೋಪ ಮಾಡ್ಕೊಂಡಿದ್ಲು ಬಿಕಾಸ್ ಅವಳು ಸ್ಲಿಪ್ಪರ್ ಜಾರಿ ಕೆಳಗಡೆ ಬಿದ್ದುಬಿಟ್ಲು. ಅವಳು ಟೈಲ್ಸು ಸ್ಮೂತಾಗಿರುತ್ತೆ, ಅವಳು ಚಪ್ಪಲ್ ಕೂಡ ಸ್ಮೂತಾಗಿತ್ತು. ಸೊ ಕೋಪ ಮಾಡ್ಕೊಂಡು ಅವಳು ಮಾತೇ ಆಡ್ತಾ ಇರಲಿಲ್ಲ. ಸಿಹಿ ಗಾಡಿ ನೋಡೋಕೆ ಬಂದಿದ್ದಾಳೆ. ಒಂದೊಂದು ಹೊಸ 2 ವೀಲರ್ ತೊಗೋಬೇಕು. ಇವಾಗಿರೋ ಎಲೆಕ್ಟ್ರಿಕ್ 2 ವೀಲರ್ ನಾನು ಸಿಹಿ ಎತ್ಕೊಂಡು ಹೋಗ್ಬಿಡ್ತೀವಿ ಸ್ಕೂಲ್ಗೆ. ಸೊ ಅವರಪ್ಪ ಬರೀ ಕಾರಲ್ಲಿ ಓಡಾಡಬೇಕಾಗ್ತಾ ಇದೆ. ಆ್ಯಂಡ್ ಯು ಆಲ್ ನೋ ಬ್ಯಾಂಗ್ಳೂರ್ ಟ್ರಾಫಿಕ್ ಹೇಗೆ ಅಂತ. ಅದಕ್ಕೆ ಇನ್ನೊಂದು 2 ವೀಲರ್ ನೋಡೋಕ್ಕೆ ಬಂದಿದ್ವಿ. ನೋಡಿ ಹೋಗೋಣ. ಬರ್ಡೇ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಖುಷಿ ಅನಿಸ್ತು. ಇರು ಮಗಳೇ, ಬಿದ್ದೋಗ್ತೀಯ. ತುಂಬ ಖುಷಿ ಅನಿಸ್ತು. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ದು. ನಿಜ ಅಮ್ಮ ಚಿಕನ್ ಬಿರಿಯಾನಿ, ಮೊಸರು ಬಜ್ಜಿ ಮತ್ತು ಗ್ರೇವಿ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ಅವ್ರು ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ 1 ಮಂತ್ ಆದರೂ ಬರೋದಿಲ್ಲ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಬಿರಿಯಾನಿ ಮಾಡಿಕೊಟ್ಟು ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಯ್ ಕುಟಿ ಬಾಯ್ ಅಮ್ಮ. ಆದಷ್ಟು ಬೇಗ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಟಿಲ್ ದೆನ್ ಬಾಯ್ ಬಾಯ್.